धारयेष्मन् विश्वानि देववायुनानि विद्वान् विद्यस्मरज्जुपुराणामेन भविष्णामाते नमः मुक्तिं विधेम। ओं नमः शिवाय। शिवाय नमः। ओं रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजवानरयुधमुख्यं श्रीरामदूतं शिरसा नमामि। अखंड जगदाकारं शांतिरूपस्वरूपिणे अवधूत परब्रह्म नित्यानंद नमोस्तुते। नित्यानंद अवधूत दिगंबराय नमः। ಶ್ರೀ ಗುರುಗೀತ ಸ್ಕಂದ ಪುರಾಣದಲ್ಲಿ ಬರುವಂತಹ ಈಶ್ವರ ಪಾರ್ವತಿ ಸಂವಾದದ ಶ್ರೀ ಗುರುಗೀತೆ ಇದರ 53ನೇ ಶ್ಲೋಕದಿಂದ ಮುಂದುವರಿಸುತ್ತಿದ್ದೇನೆ. ಈ ಮೊದಲು 52 ಶ್ಲೋಕಗಳನ್ನು ಮತ್ತು ಅದರ ಅರ್ಥಗಳನ್ನು ಹೇಳಿಯಾಗಿದೆ. 53ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇನೆ. ಹರಿ ಓಂ. ಅಭ್ಯಸ್ತೈ ಸಕಲೈ ಸುದೀರ್ಘಮನಿಲೈರ್ವ್ಯಾಧಿ ಪ್ರದೈರ್ದುಷ್ಕರೈ ಪ್ರಾಣಾಯಾಮ ಶತೈರನೇಕಕರುಣೇ ಹೃದುಕ್ಕಾತ್ಮಕೈರ್ದುರ್ಜಯೇ ಯಸ್ಮಿನ್ನಭ್ಯುದಿತೆ ವಿನಶ್ಯತಿ ಬಲಿ ವಾಯುಸ್ಪರ್ಶಯಂ ತತ್ಕ್ಷಣಾತ್ ಪ್ರಾಪ್ತುಂ ತಸ್ತಹಜಂ ಸ್ವಭಾವಮನಿಶಂ ಸೇವಂ ದ್ವೇಮೇಕಂ ಗುರುಂ. ಇಂದ್ರಿಯಗಳಿಗೆ ದುಃಖವನ್ನುಂಟು ಮಾಡುವ ದುರ್ಜಯವಾದ ದುಷ್ಕರ ವ್ಯಾಧಿಗಳನ್ನುಂಟು ಮಾಡುವ ನೂರಾರು ಸಂಖ್ಯೆಯಲ್ಲಿ ಮಾಡಲ್ಪಡುವ ದೀರ್ಘಶ್ವಾಸಕ್ರಿಯಾಗಿ ರೂಪವಾದ ಸಮಸ್ತ ಪ್ರಾಣಾಯಾಮಗಳ ಅಭ್ಯಾಸದಿಂದ ಲಾಭವೇನು? ಯಾವುದರ ಉದಯವಾಗುತ್ತಲೇ ಬಲವಾನ್ ವಾಯುವು ತಕ್ಷಣ ಶಾಂತವಾಗುತ್ತದೆಯೋ ಆ ಸಹಜ ಆತ್ಮಭಾವವನ್ನು ಪಡೆಯುವುದಕ್ಕಾಗಿ ನಿರಂತರ ಏಕಮಾತ್ರ ಗುರುಸೇವೆಯನ್ನು ಮಾಡು. ಸ್ವದೇಶಿಕೈಶೈವ ಶರೀರಚಿಂತನಂ ಭವೇದನಂತಸ್ಯ ಶಿವಸ್ಯ ಚಿಂತನಂ ಸ್ವದೇಶೇಶೈವ ಚ ನಾಮಕೀರ್ತನಂ ಭವೇದನಂತಸ್ಯ ಶಿವಸ್ಯ ಕೀರ್ತನಂ. ತನ್ನ ಗುರುದೇವನ ಶರೀರದ ಚಿಂತನೆಯೇ ಅನಂತ ಶಿವನ ಚಿಂತನೆಯಾಗಿರುತ್ತದೆ. ತನ್ನ ಗುರುದೇವನ ನಾಮಕೀರ್ತನೆಯೇ ಅನಂತ ಶಿವನ ಕೀರ್ತನೆಯಾಗಿರುತ್ತದೆ. ಯದ್ಭಾದರೇಣು ಕಣಿಕಾ ಕಾಪಿ ಸಂಸಾರವಾರಿದೇಃ ಸೇತುಬಂಧಯತೆ ನಾತಂ ದೇಶಿಕಂ ತಮೋಪಾಸ್ಮಹೇ. ಯಾವನ ಪಾದಧೂಳಿನ ಒಂದು ಕಣವು ಸಂಸಾರ ಸಾಗರವನ್ನು ದಾಟಲು ಸೇತುವೆಯಾಗುತ್ತದೋ ಅಂತಹ ಗುರುನಾಥ ಉಪಾಸನೆಯನ್ನು ಮಾಡುತ್ತೇನೆ. ಯಸ್ಮಾದನುಗ್ರಹಂ ಲಬ್ಧ್ವಾಂ ಮಹದಜ್ಞಾನ ಮಸ್ತೇಜೇತ್ ತಸ್ಮೈ ಶ್ರೀದೇಶಿಕೇಂದ್ರಾಯ ನಮಶ್ಚಾಭೀಷ್ಟಸಿದ್ಧಯೇ. ಯಾವನ ಅನುಗ್ರಹವನ್ನು ಪಡೆಯುವುದರಿಂದ ಮಹಾನ್ ಅಜ್ಞಾನದ ನಾಶವಾಗುತ್ತದೆಯೋ ಅಂತಹ ಗುರುದೇವನಿಗೆ ನನ್ನ ಇಷ್ಟ ವಿಷಯನ್ನು ಸಿದ್ಧಿಗಾಗಿ ನಮಸ್ಕರಿಸುತ್ತೇನೆ. ಪ್ರಾರಬ್ಧ ಸರ್ವ ಸಂಸಾರ ದಾವಾನಲ ವಿನಾಶಕಂ ಬ್ರಹ್ಮರಂಧ್ರೇ ಸೀತಾಂಬುಜೋ ಮಧ್ಯಸ್ಥಂ ಚಂದ್ರಮಂಡಲೆ ಅಕಥಾದಿತ್ರೈರೇಕಾಬ್ಜೆ ಸಹಸ್ರದಲಮಂಡಲೆ ಹಂಸ ಪಾರ್ಶ್ವತ್ರಿಕೋಣೇ ಚ ಸ್ಮರೇದಸ್ಮಾದ್ಗುರುಂ. ಯಾರ ಚರಣಕಮಲಗಳು ಸಂಸಾರದ ಎಲ್ಲ ದಾವಾನಲಗಳ ನಾಶ ಮಾಡುತ್ತೆಯೋ ಆ ಗುರುದೇವನ ಬ್ರಹ್ಮರಂಧ್ರ ಚಂದ್ರಮಂಡಲದಲ್ಲಿ ಶ್ವೇತಕಮಲದ ಮಧ್ಯೆ ಅಖಾತಾದಿ 3 ರೇಖೆಗಳ ಕಮಲದಲ್ಲಿ ಸಹಸ್ರದಳ ಮಂಡಲದಲ್ಲಿ ಹಂ ಸಹದಿಂದ ಕೂಡಿದ ನಿಕಟವರ್ತಿಯಾದ ತ್ರಿಕೋಣದಲ್ಲಿದ್ದು ಮಧ್ಯದಲ್ಲಿರುವ ಗುರುವಿನ ಧ್ಯಾನ ಮಾಡಬೇಕು. ಸಕಲ ಭುವನ ಸೃಷ್ಟಿ ಕಲ್ಪಿತಾಶೇಷಪುಷ್ಟಿ
ನಿರ್ಕಿಲ ನಿಗಮ ದೃಷ್ಟಿ ಸಂಪಾದಾಂ ವ್ಯರ್ಥದೃಷ್ಟಿ ಅವಗುಣ ಪರಿವಾಷ್ಟಿ ಪದಾರ್ಥೇಕ ದೃಷ್ಟಿ ಋಭುವಗುಣ ಪರಮೇಷ್ಟಿರ್ಮೋಕ್ಷ ಮಾರ್ಗೇಕ ದೃಷ್ಟಿ ಸಕಲ ಭುವರಂಗ ಸ್ಥಾಪನಾ ಸ್ತಂಭಯಸ್ತಿ ಸಕರುಣ ಸ ವೃಷ್ಟಿ ಸತ್ವಮಾಲಾಸ ಮಸ್ತಿ ಸಕಲ ಸಮಯ ಸೃಷ್ಟಿ ಸಚ್ಚಿದಾನಂದ ದೃಷ್ಟಿರ್ನಿವಸತು ಮಯಿ ನಿತ್ಯಂ ಶ್ರೀ ಗುರೋರ್ದಿವ್ಯ ದೃಷ್ಟಿ. ಶ್ರೀ ಗುರುವಿನ ದೃಷ್ಟಿಯು ಎಲ್ಲ ಲೋಕಗಳಲ್ಲಿ ಸೃಷ್ಟಿಸುತ್ತದೆ, ಎಲ್ಲ ವಸ್ತುಗಳಲ್ಲಿಯೂ ಪುಷ್ಟಿಯನ್ನು ಕೊಡುತ್ತದೆ, ಎಲ್ಲ ಶಾಸ್ತ್ರಾರ್ಥಗಳನ್ನು ತಿಳಿದಿರುತ್ತದೆ. ಐಶ್ವರ್ಯವು ವ್ಯರ್ಥವಾದುದೆಂದು ತಿಳಿದಿರುತ್ತದೆ, ಅವಗುಣಗಳನ್ನು ದೂರ ಮಾಡುತ್ತದೆ. ತತ್ ಶಬ್ದದ ಅರ್ಥವನ್ನು ಸದಾ ಗಮನಿಸುತ್ತದೆ, ಸಂಸಾರದ ಗುಣಗಳನ್ನು ತಿಳಿದಿರುತ್ತದೆ, ಮೋಕ್ಷದ ಕಡೆಗೆ ಸದಾ ಗಮನವನ್ನು ಇಟ್ಟಿರುತ್ತದೆ, ಕರುಣರಸದ ಮಳೆಯನ್ನು ಸರಿಸುತ್ತದೆ, ತತ್ವಜ್ಞಾನದ ಮಳೆಯನ್ನೇ ನಿರ್ಮಾಣದ ಮಾಡುತ್ತದೆ, ಎಲ್ಲ ನಿಯಮಗಳನ್ನು ನಿರ್ಧರಿಸುತ್ತದೆ. ಅಂತ ಗುರುದೇವನ ದೃಷ್ಟಿಯು ನನ್ನ ಮೇಲೆ ಬೀಳಲಿ. ಅಗ್ನಿಶುದ್ಧ ಸಮಾಂತಾತ ಜ್ವಾಲಾ ಪರಿಚಕಾದಿಯ ಮಂತ್ರರಾಜಮಿದಂ ಮನೈರ್ಷರ್ನಿಶಂಪಾತೋ ಮೃತ್ಯುತಃ. ಅಗ್ನಿಯಿಂದ ಶುದ್ಧವಾದ ಚಿನ್ನದಂತೆ ಬುದ್ಧಿರೂಪಿ ಜ್ವಾಲೆಯಿಂದ ಶುದ್ಧವಾದ ಮಂತ್ರರಾಜನ ನಿರಂತರ ಮೃತ್ಯುವಿನಿಂದ ರಕ್ಷಣೆ ಮಾಡುತ್ತಾನೆ ಎಂದು ನಾನು ಸದಾ ತಿಳಿದಿರುತ್ತೇನೆ. ತದೇಜತಿ ತನ್ನೇಜತಿ ತದ್ಧೂರೇ ಸಸ್ತಮೀಪಕೆ ತದನಂತರಸ್ತೆ ಸರ್ವಸ್ಯ ಸದೋ ಸರ್ವಸ್ಯಂ ಬಾಹ್ಯತಃ. ಆ ಗುರುತತ್ವ ಗತಿಶೀಲವಾಗಿದೆ, ಅದು ಅಚಲವಾಗಿದೆ, ಅದು ದೂರದಲ್ಲಿದೆ, ಅದು ಹತ್ತಿರವಿದೆ, ಅದು ಎಲ್ಲದರೊಳಗೂ ಇದೆ, ಅದು ಎಲ್ಲರ ಹೊರಗೂ ಇದೆ. ಅಜೋಹಮಜರೋಹಂ ಚ ಅನಾದಿನಿಧನ ಸ್ವಯಂ ಅವಿಕಾರಶ್ಚಿದಾನಂದಂ ಅನಿಯಾನ್ಮಹಂತೋ ಮಹಾನ್. ಅಹಂ ಶಬ್ದವು ತಿಳಿಸುವವನು, ಜನನ ಮುಪ್ಪು ಆದಿ ಮತ್ತು ಮರಣ ಇಲ್ಲದವನು, ನಿರ್ವಿಕಾರ ಚಿದಾನಂದ ಸ್ವರೂಪ, ಅಣುವಿಗಿಂತ ಸೂಕ್ಷ್ಮ ಮತ್ತು ಮಹತ್ತಿಗಿಂತಲೂ ಮಹಾನ್ ಆಗಿದ್ದಾನೆ. ಅಪೂರ್ಣಾನಾಂ ಪರನಿತ್ಯ ಸ್ವಯಂ ಜ್ಯೋತಿರ್ನಿರಾಮಯಂ ವಿರಜಂ ಪರಮಾಕಾಶಂ ಧ್ರುವಮಾನಂದಮವ್ಯಯಂ. ಈ ತತ್ವವು ಹಿಂದೆ ಯಾರಿಗೂ ತಿಳಿದಿರಲಿಲ್ಲ. ನಾನು ನಿತ್ಯ ಸ್ವಯಂ ಪ್ರಕಾಶನು, ನಿರಾಮಯನು, ರೋಗರಹಿತನು, ಅಮಲಿನ ಪರಮಾಕಾಶ ಸ್ವರೂಪನು, ಅಚಲ ಆನಂದ ಮತ್ತು ಕ್ಷಯರಹಿತನಾಗಿದ್ದೇನೆ. ಹರಿ ಓಂ. ಇದು ಸ್ಕಂದ ಪುರಾಣದಲ್ಲಿ ಬರುವಂಥ ಈಶ್ವರ ಪಾರ್ವತಿ ಸಂವಾದದ ಗುರುಗೀತೆಯ 64 ಶ್ಲೋಕಗಳು ಇಲ್ಲಿಗೆ ಸಮಾಪ್ತಿಯಾಗಿದೆ. ಇದನ್ನು ಕೇಳಿದಂಥ ಎಲ್ಲರಿಗೂ ಗುರು ಚರಣಕಮಲಗಳಿಗೆ ಅರ್ಪಿಸಿಕೊಂಡು ಆನಂದವನ್ನುಂಟು ಮಾಡಲಿ. ಸದಾ ಭಗವಾನ್ ಶ್ರೀ ಪರಮೇಶ್ವರ ಮಹಾಗುರು ಎಲ್ಲರನ್ನು ಅನುಗ್ರಹ ಮಾಡಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಂ ಜಯ ರಾಮ ಜಯ ಜಯ ರಾಮ ಜೈ ಹನುಮ. ನಿತ್ಯಾನಂದ ಅವಧೂತ ದಿಗಂಬರ.